ಬಳಗಂತ ಸಂಘ ಕೂಡ ಆಗಿ ಕಟ್ಟಿ ಹುಣಸೂರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಈಗ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಿದೆ, ನೀವು ಎಲ್ಲಿ ಸ್ಪರ್ಧೆ ಮಾಡ್ತೀರಾ ಅನ್ನೋ ಒಂದು ರೀತಿ ಕೇಳಿ ಬರ್ತಾ ಇದೆ. ಅದು ಏನು ನಿಜಾನ ಇಲ್ಲ ಏನು, ಜನಗಳಿಗೆ ಒಂದಷ್ಟು ಗೊಂದಲ ಇದೆ. ನೋಡ್ರಿ, ನಮಗೂ ಜನಸೇವೆ ಮಾಡ್ಬೇಕಂತ ಆಸೆ ತುಂಬ ಇದೆ. ಯಾಕೆಂದರೆ ಅಧಿಕಾರ ದಾಹ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂದರೆ ಅಧಿಕಾರನ ಕೇಳ್ಪಡ್ಕೊಬಿಡಿ, ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಕಿತ್ಕೊಳ್ಳೋಕೆ ರೆಡಿಯಾಗಿದ್ದೀವಿ ಆಯ್ತರ. ಒಂದು ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಜೊತೆಗೆ ಆರ್ಥಿಕವಾಗಿ ಕೂಡ ರೆಡಿ ಇದ್ದೀನಿ. ಈ ಸಂದರ್ಭದಲ್ಲಿ ಕರೆದು ಬಿಟ್ಟು ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ, ಕೊಡೋದಾದ್ರು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ಬೇಕಂತ ಅದನ್ನು ಸ್ವಲ್ಪ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಅದನ್ನು ತೀರ್ಮಾನ ಮಾಡ್ತೀವಿ, ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಸರ್, ಇವಾಗ ತರೀಕಲ್ ರಾಜು ಅವರು ಸಮಾಜ ಸೇವೆ ಮೂಲಕ ಅಷ್ಟು ತಾಲೂಕಿನಲ್ಲಿ ಒಂದಷ್ಟು ಹೆಸರು ಮಾಡಿದ್ದಾರೆ. ಈಗ ನೀವು ಯಾವ ಕ್ಷೇತ್ರದಲ್ಲಿ ನೀವು ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಬೇಕು? ಈಗ ಬನ್ನಿಕುಪ್ಪೆನಲ್ಲಿ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೆ ಅಂದರೆ ರಿಸರ್ವೇಷನ್ ಕ್ಷೇತ್ರದಲ್ಲೇ ನಮ್ಮವ್ರು ನಿಲ್ಲಿ ಅಂತೇಳಿ ಅವರು ಒಂದು ಕಾಯಿನನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬನ್ನಿಕುಪ್ಪೆ ಆಗುತ್ತೆ ಅನ್ನೋದು ನಾವು ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಸಂತೋಷವಾಗಿ ನಾನು ಅದಕ್ಕೆ ಜಿಲ್ಲಾ ಪಂಚಾಯತಿ ನಿಲ್ಲಲಿಕ್ಕೆ ನಾನು ಸಂತೋಷವಾಗಿ ನಾನು ಭಾಗವಹಿಸಲಿಕ್ಕೆ ಮತ್ತು ಅದಕ್ಕೆ ಆಕಾಂಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವೊಂದು ಪಕ್ಷಗಳು ಕೊಟ್ಟಿಲ್ಲ ಅಂದಾಗ ಟಿಕೆಟು ನೀವು ಸ್ವಇಚ್ಛೆಯಾಗಿ ನಿಂತ್ಕೋತೀರಾ, ಹೇಗೆ ಮಾಡ್ತೀರಾ? ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀರಾ? ಹೇಳೋಣ. ಸರಿ, ಕೆಲವೊಂದು ಕಡೆ ಸಮಾಜ ಸೇವೆಯಲ್ಲಿ ಮಾತ್ರ ಗುರುಸ್ಕೊಂಡು ಕೆಲಸ ಮಾಡ್ತಿದ್ರು, ಆದರೆ ಈಗೆಲ್ಲೋ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲಸ ಮಾಡ್ತಾರಾ ಅನ್ನೋದು ಏನಾಗಿದೆ ಅಂದರೆ ಎಲ್ಲ ಸಮುದಾಯದವರು ನೀವು ಯಾಕೆ ನಿಲ್ಬಾರ್ದು, ಬರೀ ಸಮಾಜ ಸೇವೆನೇ ಮಾಡ್ಕೊಂಡು ಹೋಗ್ತಿರಲ್ಲ, ನೀವು ಯಾಕೆ ನಿಲ್ಬಾರ್ದು ಅಂತೇಳಿ ಹೇಳಿದ್ದಾರೆ. ನನಗೂ ಜನಸೇವೆ ಮಾಡಬೇಕು ಅಂತ ಭಾಳ ಬಯಕೆ ಇದೆ, ಜನಗಳ ಸೇವೆ ಮಾಡಬೇಕು. ಯಾಕೆಂದರೆ ನಾನು ಜನಾಂಗ ಅಂತ ನೋಡಿದ್ರೆ ಎರಡೇ ನನ್ನ ಪ್ರಕಾರ, ಒಂದು ಶ್ರೀಮಂತ ಜಾತಿ, ಒಂದು ಬಡವ ಜಾತಿ, ಎರಡೇ ನನಗೆ ಗೊತ್ತಿರೋದು. ಸೊ ಹೀಗಾಗಿ ನಾನು ಜನಸೇವೆ ಮಾಡಬೇಕು ಅಂತ ನನಗೂ ಆಸೆ ಇದೆ. ಜನ ಆಸೆ ಪಟ್ಟರೆ ಖಂಡಿತ ಅವ್ರನ್ನ ಬಯಕೆಗಳನ್ನು ಮತ್ತು ಅವ್ರನ್ನ ಬೇಡಿಕೆಗಳನ್ನು ಅವ್ರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಸೇವೆ ಮಾಡಲಿಕ್ಕೆ ಬದ್ಧ ಆಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೇವೆ ಮಾಡೋಕ್ಕೆ ಅವರು ಅವಕಾಶ ಕೊಡಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಭಾಗವಹಿಸಲಿಕ್ಕೆ ಹಕ್ಕಿದೆ. ಸೊ ನಾನು ಯಾಕೆ ಕೇಳಬಾರ್ದು? ನಾನು ಎಜುಕೇಟೆಡ್ ಇದ್ದೀನಿ ಆಯಿತಾ, ಆರ್ಥಿಕವಾಗಿ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ದೈಹಿಕವಾಗಿ ಚೆನ್ನಾಗಿದ್ದೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಯಾಕೆ ನಿಲ್ಬಾರ್ದು? ಆಗಿರೋರೇ ಆಗ್ಬೇಕಾ? ನಾನು ಆಗ್ಬೇಕಂತ ಆಸೆ ಇದೆ. ಸಂವಿಧಾನದಲ್ಲಿ ನನಗೂ ಅವಕಾಶ ಇದೆ. ಜನ ತೀರ್ಮಾನ ಮಾಡ್ತಾರೆ. ಜನ ನನಗೆ ಅವಕಾಶ ಕೊಟ್ಟರೆ ಅವ್ರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ಸರ್, ಈಗಾಗಲೇ ಚುನಾವಣೆ ಹತ್ತಿರ ಬರುತ್ತೆ ಅಂತ ಒಂದು ಗಾಸಿಪ್ ಕೇಳಿ ಬರ್ತಿದೆ. ಈಗ ನೀವು ಕೂಡ ಚುನಾವಣೆ ಸ್ಪರ್ಧಿಸ್ಬೇಕು ಅಂದ್ಕೊಂಡಿದ್ರೆ ಯಾವ ರೀತಿ ತಯಾರಿ ನಡೀತಾ ಇದೆ? ಸರಿ, ಈಗ ನಾವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊದಲು ಕ್ಷೇತ್ರ ಐಡೆಂಟಿಫಿಕೇಷನ್ ಆಗಿ ಅಂತ ವೇಟಿಂಗಲ್ಲಿದ್ದೀವಿ. SC ಕ್ಷೇತ್ರ ಸ್ಪೆಸಿಫಿಕ್ಕಾಗಿ ಬನ್ನಿಕುಪ್ಪೆ ಅನ್ನೋದು ನಮಗೆ 98% ಮಾಹಿತಿ ಇದೆ. ಪರ್ಫೆಕ್ಟಾಗಿ ಗೊತ್ತಾಯಿತು ಅಂದರೆ ಆ ಕ್ಷೇತ್ರದಲ್ಲೇ ಹೋಗಿ ನಾವು ಸಂಘಟನೆಯನ್ನು ಮಾಡೋದ್ರ ಮೂಲಕ, ಲೀಡರ್ಗಳ ಹತ್ರ ಹೋಗೋದ್ರ ಮೂಲಕ, ಪ್ರಜೆಗಳ ಮೂಲಕ ಹೋಗೋದ್ರ ಮೂಲಕ ಅವರ ಮತಭಿಕ್ಷೆನ ಬೇಡಲಿಕ್ಕೆ